ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಾಳೆ ಎಲೆ ಬಂಗುಡೆ ಮೀನಿನ ಮಸಾಲ ಫಿಶ್ ಫ್ರೈ. ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗಿ ತುಂಬಾ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಬಂಗುಡೆ ಮೀನನ್ನು ತಿಂದಿರೋರು ಕೂಡ ಈ ರೀತಿಯಾಗಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ಹಾಗೆ ತುಂಬಾ ಡಿಲಿಷಿಯಸ್ ಆ್ಯಂಡ್ ಸ್ಪೈಸಿಯಾಗಿ ಬರುತ್ತೆ. ಇದು ಮನೆಯಲ್ಲೇ ಮಾಡಿರುವಂಥ ಹೋಮ್ ಮೇಡ್ ಮಸಾಲ ಆಗಿರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಇದೇ ರೀತಿ ಬೇರೆ ಯಾವ ಫಿಶಲ್ಲಿ ಕೂಡ ಮಾಡ್ಬೋದು. ನಾನಿವತ್ತು ಬಂಗುಡೆ ಮೀನಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಗೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಮಾಡ್ಕೊಳ್ಬೋದು. ಮೊದಲಿಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ನಾನಿಲ್ಲಿ ಫ್ರೆಶ್ ಆಗಿರುವಂಥ ಬಂಗುಡೆ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಉಪ್ಪು ಮತ್ತು ಸ್ವಲ್ಪ ಅರಿಶಿಣವನ್ನು ಹಾಕಿ ಇಟ್ಕೊಂಡಿದ್ದೀನಿ. 1 ಕಾಲು ಈರುಳ್ಳಿ, 1 ಇಂಚು ಶುಂಠಿ, 1 4 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಅರಿಶಿಣ, 1 ಸ್ಪೂನ್ ಉಪ್ಪು, 1/4 ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಕಾಳುಮೆಣಸು, 1/4 ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ಬೇವಿನ ಸೊಪ್ಪು, 1 4ರಿಂದ 5 ಸ್ಪೂನು ಹುಣಸೆ ರಸ, ಹಾಗೆ 10ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಬಂಗುಡೆ ಮೀನು, ಸ್ವಲ್ಪ ಎಣ್ಣೆ, ಸ್ವಲ್ಪ ಕಾರ್ನ್ಫ್ಲವರ್. ಇವಾಗ ಫಸ್ಟ್ ಮಿಕ್ಸಿ ಜಾರಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿ ನೆನೆಸಿಟ್ಟಂಥ ಏನು ಬ್ಯಾಡಗಿ ಮೆಣಸು ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಾಲು ನೀರುಳ್ಳಿ, 1 ಇಂಚು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕಾಳುಮೆಣಸು, ಹಾಗೆ ಜೀರಿಗೆ, ಉಪ್ಪು, ಅರಿಶಿಣ, 4ರಿಂದ 5 ಸ್ಪೂನು ಹುಣಸೆ ಹಣ್ಣಿನ ರಸ. ನೀವು ಬೇಕಾದರೆ ಲಿಂಬೆಹಣ್ಣು ಕೂಡ ಸೇರಿಸ್ಕೋಬೋದು. ಆದರೆ ಹುಣಸೆ ಹಣ್ಣಿನ ರಸದಲ್ಲಿ ಟೇಸ್ಟ್ ಒಳ್ಳೆ ಬರ್ತದೆ. ಹಾಗಾಗಿ ಇದನ್ನು ಫುಲ್ ಸ್ಮೂತ್ ಪೇಸ್ಟ್ ಆಗಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಷ್ಟು ಸ್ಮೂತಾಗಿ ಬರಬೇಕು. ಮಸಾಲವನ್ನು ನಾವು ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಫುಲ್ ಸ್ಮೂತಾಗಿ ಬರಬೇಕು. ಇವಾಗ ಸ್ವಲ್ಪ ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ ಮಸಾಲೆ ಫ್ರೈ ಮಾಡಲಿಕ್ಕೆ. ಇನ್ನು ಉಳಿದ ಸ್ವಲ್ಪ ಮಸಾಲಕ್ಕೆ 1-2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಎಲ್ಲ ನೋಡಿ ಹಾಕ್ಕೊಳ್ಳಿ ನೀವೇ ಟೇಸ್ಟಿಗೆ ಹೇಗೆ ಬೇಕಂತ. ಮಸಾಲವನ್ನು ಮಾಡ್ಕೊಳ್ಬೇಕಾದ್ರೇ ನಾನು ಉಪ್ಪು ಹಾಕಿದ್ದೆ. ಹಾಗೆ ಮೀನು ಕೂಡ ಕ್ಲೀನ್ ಮಾಡಬೇಕಾದ್ರೆ ನಾನು ಉಪ್ಪು ಮತ್ತು ಅರಿಶಿಣವನ್ನು ಹಾಕಿದ್ದೇನೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಫಿಶ್ಗೆ ಈ ಮಸಾಲವನ್ನು 2 ಕಡೆ ಕೂಡ ಚೆನ್ನಾಗಿ ಹಚ್ಚಿ ಫಿಶ್ಗೆ ಕಟ್ ಹಾಕಬೇಕಾದ್ರೆ ಹತ್ರನೇ ಹಾಕಿ, ಯಾಕಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ತದೆ. ಹಾಗಾಗಿ ಮತ್ತು ಇದು ದೊಡ್ಡ ಮೀನಾಗಿರೋದ್ರಿಂದ ಸ್ವಲ್ಪ ಸ್ಲೈಸ್ ಹತ್ರನೇ ಹಾಕಬೇಕಾಗುತ್ತೆ. ಇಲ್ಲಾಂದೇಳಿ ಹೇಳಿದರೆ ಅಷ್ಟು ಚೆನ್ನಾಗಿ ಆಗಲ್ಲ ಅದು. ಹಾಗಾಗಿ 2 ಕಡೆ ಕೂಡ ಚೆನ್ನಾಗಿ ಕೋಟಿಂಗ್ ಮಾಡಿ. ಇವಾಗ ಕೋಟಿಂಗ್ ಮಾಡಿರೋಂಥ ಮೀನನ್ನು ಒಂದು ಅರ್ಧ ಗಂಟೆನಾದರೂ ಬಿಡಬೇಕಾಗ್ತದೆ. ಇಲ್ಲಾಂದೇಳಿ ಹೇಳಿದರೆ ನಿಮಗೆ ಟೈಮ್ ಹೇಗಾಗ್ತದೆ ಹಾಗೆ ನೋಡಿ ಬಿಡಿ. ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಾದ್ರೆ ಒಂದು ಅರ್ಧ ಗಂಟೆನಾದರೂ ಟೈಮ್ ಬೇಕು. ಜಾಸ್ತಿ ಬಿಟ್ಟರೂ ಕೂಡ ತೊಂದರೆ ಇಲ್ಲ. ಜಾಸ್ತಿ ಹೊತ್ತು ಬಿಡೋದಾದರೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಆಯ್ತು ಅಷ್ಟೇ, ಬೇರೆ ಸಮಸ್ಯೆ ಆಗಲ್ಲ. ಇವಾಗ ಅರ್ಧ ಗಂಟೆ ನಾನು ಇಟ್ಟಿದ್ದೇನೆ. ಇವಾಗ ಒಂದು ಪಾನ್ಗೆ 2ರಿಂದ 3 ಸ್ಪೂನು ಎಣ್ಣೆ ಸೇರಿಸಿ ಪಾನ್ ಬಿಸಿ ಆದ ನಂತರ ಇವಾಗ ನಾವು ಫಸ್ಟಿಗೆ ಏನು ಮಸಾಲವನ್ನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ. ಈ ಮಸಾಲದ ಹಸಿ ವಾಸನೆ ಹೋಗೋ ತನಕನೂ ಕೂಡ ಫುಲ್ ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ಅದು ದಪ್ಪ ಆಗಬೇಕು, ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ನೀವು ಈ ಟೈಮಲ್ಲಿ ಬೇಕಾದರೆ ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಕೂಡ ಆ್ಯಡ್ ಮಾಡ್ಬೋದು. ನಾನು ಈರುಳ್ಳಿನ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ರುಬ್ಕೊಳ್ಬೇಕಾದ್ರೆ ನಾನು ಈರುಳ್ಳಿನ ಹಾಕಿದ್ದೇನೆ. ಹಾಗಾಗಿ ನೀವಿಲ್ಲಿ ಬೇಕಾದರೆ ಸಣ್ಣ ಸ್ಲೈಸ್ ಮಾಡಿ ಕಟ್ಟಿಂಗ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನು ಇಲ್ಲಿ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಫ್ಲೇವರಿಗೋಸ್ಕರ. ಇದರ ಕಲರ್ ಫುಲ್ ಚೇಂಜ್ ಆಗಬೇಕು. ನಾವು ಹಸಿ ಐಟಮೇ ಹಾಕಿದ್ರಿಂದ ಸ್ವಲ್ಪ ಟೇಸ್ಟ್ ಚೇಂಜಸ್ ಆಗ್ತದೆ. ಹಾಗಾಗಿ ನೀವು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ತುಂಬ ಒಳ್ಳೆ ರುಚಿ ಬರ್ತದೆ.
ಒಂದು 2-3 ನಿಮಿಷ ಟೈಮ್ ತೊಗೊಳ್ತದೆ ನೋಡಿ. ಈ ರೀತಿಯಾಗಿ ದಪ್ಪ ಆಗಬೇಕು ಅದು ಮಸಾಲ. ಹಾಗೆ ಕಲರ್ ಕೂಡ ಫುಲ್ ಚೇಂಜ್ ಆಗಬೇಕು. ಇದನ್ನು ಒಂದು ಬೌಲ್ಗೆ ಹಾಕಿ ತೆಗೆದಿಡಿ. ಇವಾಗ ಅದೇ ಪಾನ್ಗೆ 1 ಸ್ಪೂನ್ ಎಣ್ಣೆ ಹಾಕಿ ಹಾಗೆ ಮೀನನ್ನು ಒಂದು 70% ಬೇಯುವಷ್ಟು ಚೆನ್ನಾಗಿ ಎರಡೂ ಕಡೆ ಕೂಡ ಫ್ರೈ ಮಾಡ್ಕೊಳ್ಳಿ. ನೀವು ಡೈರೆಕ್ಟಾಗಿ ಕೂಡ ಮಾಡ್ಬೋದು, ಆದರೆ ಈ ರೀತಿ ಮಾಡೋದ್ರಿಂದ ಫಿಶ್ಟು ಚೆನ್ನಾಗಿ ಬೇಯ್ತದೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ತೆಂಗಿನೆಣ್ಣೆಯಲ್ಲೇ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಫಿಶ್ ಫ್ರೈಗೆ ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಇಲ್ಲ ಅಂದರೆ ಸನ್ಫ್ಲವರ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಒಂದೊಂದು ಕಡೆ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಿದ್ರೆ ಒಂದು 5-6 ನಿಮಿಷ ಟೈಮ್ ಬೇಕಾಗ್ತದೆ. ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇವಾಗ ಒಂದು ಕಡೆ ಆಗಿದೆ, ಈಗ ಇನ್ನೊಂದು ಕಡೆನೂ ಕೂಡ ಫ್ರೈ ಹಾಗೆ ಅದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ಮಸಾಲೆ ಈ ರೀತಿ ಬಿಟ್ಟಿದ್ದರೆ ನೀವು ವಾಪಸ್ ಏನು ತೆಗೆದಿಟ್ಕೊಂಡಿರ್ತೀರಲ್ಲ ಅದೇ ಮಸಾಲವನ್ನು ಒಂಚೂರು ಹಚ್ಚಿಬಿಡಿ, ಏನೂ ಆಗಲ್ಲ. ಅದು ನಾವು ರವೆ ಏನೂ ಹಾಕೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಹಿಡಿತದೆ. ಇವಾಗ ಒಂದು ಬನಾನಾ ಲೀಫ್ಗೆ ಫ್ರೈ ಮಾಡಿಟ್ಕೊಂಡಂಥ ಮಸಾಲವನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಅದ್ರ ಮೇಲ್ಗಡೆ ನಾವು ಫ್ರೈ ಮಾಡಿಟ್ಕೊಂಡಂಥ ಮೀನನ್ನು ಕೂಡ ಸೇರಿಸ್ತಾ ಇದ್ದೇನೆ. ಅದ್ರ ಮೇಲೆ ವಾಪಸ್ ಇನ್ನೊಂದು ಕೋಟ್ ನಾವು ಫ್ರೈ ಮಾಡಿಟ್ಕೊಂಡಂಥ ಮಸಾಲವನ್ನು ವಾಪಸ್ ಹಾಕ್ತಾ ಇದ್ದೇನೆ. ನೀವು ಇದೇ ರೀತಿ ಎರಡು ಕಡೆ ಕೂಡ ಮೀನಿಗೆ ಫುಲ್ ಹಿಡಿಬೇಕು, ಆ ರೀತಿಯಾಗಿ ಎರಡು ಕಡೆ ಕೂಡ ಸ್ಪ್ರೆಡ್ ಮಾಡಿ ಹಾಕೊಳ್ಳಿ. ಇವಾಗ ಎರಡು ಕಡೆ ಕೂಡ ಚೆನ್ನಾಗಿ ಫೋಲ್ಡ್ ಮಾಡಿ. ಫಸ್ಟ್ ಮಾಡಬೇಕಾದ್ರೆ ಯಾರಿಗೋ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಎರಡನೇ ಸಲ ಮಾಡುವಾಗ ಸರಿಯಾಗಿ ಬರ್ತದೆ. ನಿಮ್ಮ ಟೈಮ್ ಇದ್ದರೆ ಬಾಳೆ ಎಲೆನ ಒಂದ್ಸಲ ಫ್ರೈ ಬಿಸಿ ಮಾಡಿಕೊಂಡು ಅದರ ನಂತರ ಸ್ವಲ್ಪ ಅದು ಸಾಫ್ಟ್ ಆಗ್ತದೆ, ಆವಾಗಲೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಟೈಮ್ ಇರಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೇನೆ. ಈಗ ವಾಪಸ್ ಪ್ಯಾನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ 1-2 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ. ಎಣ್ಣೆ ಬಿಸಿ ಆದ ನಂತರ ಬಾಳೆಯಲ್ಲಿ ನಾವೇನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಡಿ. ಒಂದು ಕಡೆ ಫ್ರೈ ಆಗಲಿಕ್ಕೆ ಒಂದು 3-4 ನಿಮಿಷ ಟೈಮ್ ತಗೊಳ್ತದೆ. ನೀವು ಲೋ ಫ್ಲೇಮಲ್ಲಿ ಇಟ್ಟರೆ, ಹೈ ಇಟ್ಟದಿದ್ರೆ ಬಾಳೆಲೆ ಕರಡ್ತದೆ, ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ ಒಂದು ಸೈಡ್ ಆಗಿದೆ, ಇವಾಗ ಇನ್ನೊಂದು ಸೈಡ್ ಕೂಡ ಮಗ್ಚಾಕ್ತಾ ಇದ್ದೆ ನಾನು. ಇದೇ ಸೇಮ್ ರೆಸಿಪಿನ ನೀವು ಬೇರೆ ಯಾವುದೇ ಮೀನಲ್ಲಿ ಕೂಡ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಾಗ್ತದೆ. ಖಾಲಿ ಗಂಜಿ ಊಟದ ಜೊತೆ ಕೂಡ ಊಟ ಮಾಡ್ಬೋದು, ಇದು ಅಷ್ಟು ಟೇಸ್ಟಿಯಾಗಿರ್ತದೆ. ಮತ್ತು ನಾವು ಒಣಮೆಣಸನ್ನು ನೆನೆಸಿಟ್ಕೊಳ್ತೀವಲ್ಲ ಬಿಸಿನೀರಲ್ಲಿ, ಅದರಿಂದನೇ ಈ ಕಲರ್ ತುಂಬ ಚೆನ್ನಾಗಿ ಬರೋದು. ನೀವು ಅದೇ ಹೊರದು ಹಾಕಿ ಮಾಡಿದರೆ ಅಷ್ಟು ಕಲರ್ ಚೆನ್ನಾಗಿ ಬರಲ್ಲ. ಇವಾಗ ಬಂಗಡೆ ಮೀನ ಮಸಾಲ ಫ್ರೈ ರೆಡಿಯಾಗಿದೆ. ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ತುಂಬಾ ಫ್ಲೇವರ್ ಮತ್ತು ತುಂಬಾ ಡಿಲಿಷಿಯಸ್ ಆದ ಟೇಸ್ಟ್ ಅಂತ ಬರ್ತದೆ. ನೀವು ಕೂಡ ಮನೇಲಿ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾರಿಗಾದರೂ ನಿಮ್ಮ ಫೇವ್ರೇಟ್ ಫುಡ್ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನಲ್ಲಿ ಅದನ್ನು ಸಾಧ್ಯವಾದರೆ ನಾನು ಕೂಡ ಮನೇಲಿ ಒಮ್ಮೆ ಅದನ್ನು ಟ್ರೈ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹಾಗೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.